ಕಡಕವಣ, ಜಿಂಕೆ, ಮಂಗ, ನವಿಲು, ಕೆಂಜಳೆಲು ಇಷ್ಟರದ್ದು ಹಾವಳಿ ಇದೆ ನಮ್ಗೆ. ಈ ನಿಮ್ ಕಡೆ ಹುಲಿ ಇಲ್ಲ? ಹುಲಿ ಬರುತ್ತೆ, ಗುಡ್ಡ ಸತಿ ಬಂದು ಸ್ವಲ್ಪ ಭತ್ತ ಆಗ್ತಿದ್ದು. ಈ ವರ್ಷ ಅದಕ್ಕೂ ಸಸಿ ಕೊಟ್ಟಿದ್ದೀವಿ. ಅಡಿಕೆಯಲ್ಲಿ ಕಾಳುಮೆಣಸು ಮಾಡ್ತೀವಿ, ಕಾಫಿ ಇದೆ, ಕಾಫಿಲು ಕಾಳುಮೆಣಸು ಬೇಕಲ್ಲ, ಪೆಟ್ಟು ಮಾಡಿದಾಗ ಅದು ಮನುಷ್ಯನ ದಾಳಿ ಮಾಡ್ತಲ್ಲ. 3 ಜನ ಸಾಯಿಸಿದೆ. ಈ ಮೇಲೆ ನೋಡಿ ಕಾಡ್ಕೊಂಡೇ ಬಂದಿದ್ದು ಮೊನ್ನೆ. ಜೇನಲ್ಲಿ 5 ಪ್ರಭೇದ ಇದೆ. ಒಂದು ಹೆಜ್ಜೆ ನಿಮ್ಗೆ ಸಿಂಗಲ್ ಏರಿ ಕಟ್ಟುತ್ತೆ, ಸಾಕ್ಲಿಕ್ಕೆ ಆಗಲ್ಲ. ಅನುಭವ ಇದೆ. ಕೃಷಿಯಲ್ಲೂ ಇದೆ. ಜೇನು ಕೃಷಿಯಲ್ಲಿ ವಿಶೇಷ ಅನುಭವ ಅಂತ ಹೇಳಿದ್ರೆ ಸ್ವಲ್ಪ ಸಂಶೋಧನೆ ಮಾಡಿದ್ರೆ ಜೇನು ಕೃಷಿ ಹೇಗೆ ಆಧುನಿಕ ಮಾಡ್ಬೋದು ಅದಕ್ಕೆ ಟಚ್ ಕೊಟ್ಬಿಟ್ಟು ಹೆಚ್ಚು ಅದಕ್ಕೆ ಒತ್ತು ಕೊಟ್ಟಿದ್ವಿ. ಯಾಕೆ ಕಾಫಿ ಇರ್ಬೋದು, ಅಡಿಕೆ ಇರೋದು, ಎಲ್ಲ ಬೆಳೆಗೂ ಜೇನು ಬೇಕೇ ಬೇಕು. ಯಾವ್ದಾದ್ರು ಇವತ್ತೇನು ನೀವು ಪಾಲಿನೇಷನ್ ವಿಚಾರಕ್ಕೆ ತಗೊಂಡ್ರೆ ಬೇರೆ ಬಳ್ಳಿ ಪ್ರತಿಯೊಂದು ಅಷ್ಟೇ ಪರಿಸರದಲ್ಲಿ ಗಿಡ ಬಳ್ಳಿ ಬೆಳಿಬೇಕಾದ್ರೆ ಜೇನು ಪಾಲಿನೇಷನ್ ಮಾಡೋದ್ರಿಂದ ಕಾಳದ ಕಡೆ ಇರೋಂಗೆ ಆಧುನಿಕ ಮಾಡ್ಬೋದು. ಹೇಗೆ ಅದನ್ನು ಟ್ರೈನಿಂಗ್ ಅಲ್ಲಿ ಕೊಡ್ತಾ ಇದ್ದೀನಿ. ಹೆಜ್ಜೆ ನಾನು ಎಲ್ಲ ತುಪ್ಪ ಹೇಗೆ ತೆಗಿಬೋದು ಆಧುನಿಕ ಮಾಡ್ತೀನಿ. ಆ ವೆದರ್ ಇದಿರುತ್ತೆ, ಕಡಿಮೆ ಇರುತ್ತೆ, ಟೆಂಪರೇಚರು ಕೂಲ್ ಆಗಿರುತ್ತೆ ಅಂತ ಅನ್ಕೊಂಡು ನಮ್ಮಲ್ಲಿ ಏನು ಹೊಡಿತಾ ಇದೆ ಬಿಸಿಲು ಸೇಮ್ 36, 37. ಇಲ್ಲಿ ನಮ್ಮಲ್ಲಿ ಹಾವಳಿ, ಕಾಡ್ಕೋಣದ ಹಾವಳಿ, ಮಂಗನ ಹಾವಳಿ, ಕಾಡ್ಕೊಳದ್ದು ಹಂಚ್ಕೊಂಡು ಈ ಅಡಿಕೆ ಚುಕ್ಕೆ ಬಂದ ಮೇಲೆ ಸ್ವಲ್ಪ ಕೆಲಸದಲ್ಲಿ ಹಿಮ್ಮುಖನೇ ಸತ್ಯ ಹೇಳ್ಬೇಕಿದೆ. ಸಮಸ್ಯೆ ಒಂದೇ ಅಂದ್ರೆ ಇದು ಕಳೆ ನಮ್ಮಲ್ಲಿ ಸಿಕ್ಕಾಪಟ್ಟೆ ಕಳೆ ಇದು ಮಾಡಿದೆಲ್ಲ ಕಾಡ್ಕೋಣ